ನಮಸ್ಕಾರ ವಿದ್ಯಾರ್ಥಿಗಳೇ, ಸ್ಕ್ರೂ ಥ್ರೆಡ್ ಕಟಿಂಗ್ BSW ವಿಷಯಕ್ಕೆ ಸುಸ್ವಾಗತ. ಎಕ್ಸ್ಟರ್ನಲ್ ಆಂಗ್ಯುಲರ್ ಅಪ್ರೋಚ್ ವಿಧಾನವನ್ನು ಒಳಗೊಂಡಂತೆ ರೈಟ್ ಹ್ಯಾಂಡ್ ಮತ್ತು ಲೆಫ್ಟ್ ಹ್ಯಾಂಡ್ ಸ್ಕ್ರೂ ಥ್ರೆಡ್ ಗೇಜ್ ಮತ್ತು ಥ್ರೆಡ್ ರಿಂಗ್ ಗೇಜ್ ಬಳಸಿ ಥ್ರೆಡ್ ಅನ್ನು ಪರಿಶೀಲಿಸುವ ಸ್ಕ್ರೂ ಥ್ರೆಡ್ ಕಟಿಂಗ್ BSW ವಿಷಯಕ್ಕೆ ಸುಸ್ವಾಗತ. ಈ ಅಧ್ಯಾಯದ ಕೊನೆಯಲ್ಲಿ ನಿಮಗೆ ಸಾಧ್ಯವಾಗುತ್ತದೆ ಪ್ಲಂಜ್ ಕಟ್ ವಿಧಾನದ ಮೂಲಕ ಲೇತ್ನಲ್ಲಿ ಸಿಂಗಲ್ ಪಾಯಿಂಟ್ ಟೂಲ್ ಬಳಸಿ ವಿ ಥ್ರೆಡ್ ಅನ್ನು ಕತ್ತರಿಸುವುದು. ಮಟೀರಿಯಲ್ಸ್ ಅಂಡ್ ಇಕ್ವಿಪ್ಮೆಂಟ್: ಲೇತ್, ಹ್ಯಾಂಡ್ ಟೂಲ್ಸ್, ಕಟಿಂಗ್ ಟೂಲ್ಸ್, ಡೆಪ್ತ್ ಅಂಡ್ ಫೀಡ್ ಕಂಟ್ರೋಲ್, ಕೂಲಂಟ್, measuring tools, safety equipment, process. ಅಗತ್ಯವಿರುವ ಥ್ರೆಡ್ ಆಂಗಲ್ಗಾಗಿ ವಿ ಥ್ರೆಡ್ ಟೂಲ್ ಅನ್ನು ಗ್ರೈಂಡ್ ಮಾಡಿ. ಟೂಲ್ ಪೋಸ್ಟ್ನಲ್ಲಿ ಟೂಲ್ ಅನ್ನು ಕ್ಲಾಂಪ್ ಮಾಡಿ ಮತ್ತು ಟೂಲ್ ಅನ್ನು ಮಧ್ಯದ ಎತ್ತರಕ್ಕೆ ಹೊಂದಿಸಿ. ಸೆಂಟರ್ ಗೇಜ್ ಅನ್ನು ಬಳಸಿಕೊಂಡು ಲೇತ್ ಆಕ್ಸಿಸ್ಗೆ ಪರ್ಪೆಂಡಿಕ್ಯುಲರ್ ಅಂದರೆ ಲಂಬವಾಗಿ ಟೂಲ್ ಅನ್ನು ಹೊಂದಿಸಿ. ಮಷೀನ್ ಅನ್ನು ಪ್ರಾರಂಭಿಸಿ ಮತ್ತು ಕೆಲಸ ಮಾಡಲು ತುದಿಯನ್ನು ಮುಟ್ಟಿ. ಕ್ರಾಸ್ ಸ್ಲೈಡ್ ಅನ್ನು ಸೆಟ್ ಮಾಡಿ ಮತ್ತು ಕಾಂಪೌಂಡ್ ಸ್ಲೈಡ್ ಗ್ರಾಜುಯೇಟೆಡ್ ಕಾಲರ್ಗಳನ್ನು ಶೂನ್ಯಕ್ಕೆ ಹೊಂದಿಸಿ. ಎಲಿಮಿನೇಟಿಂಗ್ ಬ್ಯಾಕ್ಲ್ಯಾಶ್. ಕಟ್ನ ಅಂತ್ಯದಲ್ಲಿ ಟೂಲ್ ಅನ್ನು ಹಿಂತೆಗೆದುಕೊಳ್ಳಿ ಮತ್ತು ಮಷೀನ್ ಅನ್ನು ನಿಲ್ಲಿಸಿ. ಗೇರ್ ಬಾಕ್ಸ್ ಸೆಟ್ಟಿಂಗ್ ಅನ್ನು ದೃಢೀಕರಿಸಲು ಸ್ಕ್ರೂ ಪಿಚ್ ಗೇಜ್ ಅನ್ನು ಪರಿಶೀಲಿಸಿ. ಕ್ಯಾರೇಜ್ ಅನ್ನು ಆರಂಭಿಕ ಹಂತಕ್ಕೆ ತರಲು ಯಂತ್ರವನ್ನು ರಿವರ್ಸ್ ಮಾಡಿ. ಎಸ್ ಸ್ಲೈಡ್ ನಿಂದ ಕಟ್ಸ್ ನ ಪ್ರತಿ 3 ಆಳಕ್ಕೆ ಕಾಂಪೌಂಡ್ ಸ್ಲೈಡ್ ನ ಅರ್ಧ ವಿಭಜನೆಯಿಂದ ಟೂಲ್ ಅನ್ನು ಆಕ್ಸಿಯಲ್ಲಿ ಫೀಡ್ ಮಾಡುವ ಮೂಲಕ ಒಂದು ಆಕ್ಸಿಯಲ್ ಕಟ್ ನೀಡಿ. ಇದು ಟೂಲ್ ನ ಮೇಲಿನ ಹೊರೆ ಅಂದರೆ ಲೋಡ್ ಅನ್ನು ನಿವಾರಿಸುತ್ತದೆ. ಥ್ರೆಡ್ ಪ್ರೊಫೈಲ್ ರಚನೆಯಾಗುವವರೆಗೆ ಸೀಕ್ವೆನ್ಸ್ ಅನ್ನು ಮುಂದುವರಿಸಿ.
ಫಿಟ್ನ ಕ್ಲಾಸ್ ಅನ್ನು ಖಚಿತಪಡಿಸಿಕೊಳ್ಳಲು ಕಾಂಪೋನೆಂಟ್ನ ಕ್ಲಾಸ್ ಅನ್ನು ಹೊಂದಿಸಿ. ಟೂಲ್ ಕೆಲಸದ ಆಕ್ಸಿಸ್ಗೆ ಸ್ಕ್ವೇರ್ ಅನ್ನು ಹೊಂದಿಸದಿದ್ದರೆ ಗೇಜ್ ಥ್ರೆಡ್ನೊಂದಿಗೆ ಹೊಂದಿಕೆಯಾಗುವುದಿಲ್ಲ. ಎಕ್ಸ್ಟರ್ನಲ್ ಥ್ರೆಡ್ ಅನ್ನು ಪರಿಶೀಲಿಸಲು ಥ್ರೆಡ್ ರಿಂಗೇಜ್ ಬಳಸಿ. ಈ ವಿಡಿಯೋದಲ್ಲಿ ನಾವು ಪ್ಲಂಜ್ ಕಟ್ ವಿಧಾನದ ಮೂಲಕ ಲೇತ್ನಲ್ಲಿ ಸಿಂಗಲ್ ಪಾಯಿಂಟ್ ಟೂಲ್ ಬಳಸಿ ವಿ ಥ್ರೆಡ್ ಅನ್ನು ಕತ್ತರಿಸುವುದನ್ನು ಕಲಿತಿದ್ದೇವೆ. ನೀವು ಎಲ್ಲ ಪರಿಕಲ್ಪನೆಗಳು ಮತ್ತು ಅಧ್ಯಾಯಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ನಿಮಗೆ ಮತ್ತೊಂದು ಅದ್ಭುತ ಪರಿಕಲ್ಪನೆಯನ್ನು ತರುತ್ತೇವೆ. ಅಲ್ಲಿಯವರೆಗೂ ಕಾಳಜಿ ವಹಿಸಿ.